ಅರ್ಜೆಂಟ್ ಆಗಿ ರೋಡ್ ಬ್ಲಾಕ್ ಆಗಿದೆ, ನೀವು ಸರ್ವಿಸ್ ರೋಡ್ನ ಫಾಲೋ ಮಾಡಿ. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ಮನ್ನ ಎದುರಾಕೊಂಡ್ರೆ ಹೇಗ್ ಪ್ಲಾನ್ ಮಾಡಿ ಲಾಕ್ ಮಾಡ್ತೀವಿ ಅಂತ. ನನ್ನ ಮಗ ಗನ್ ಇದ್ದಾಗಿದ್ದ, ಅವನನ್ನ ರಾಜ್ಕುಮಾರ್ ಅಂತರ ಬೆಳೆಸ್ದೆ, ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ದೆ. ಅಂಥವನ್ನ ಬೀದಿ ಹೆಣ ಮಾಡ್ಬಿಟ್ಟೇನೆ. ಅವತ್ತೇ ಡಿಸೈಡ್ ಮಾಡ್ದೆ ನಿನ್ನ ಜೀವ ಸಹಿತ ಉಳಿಸಬಾರ್ದು ಅಂತ. ನಿನ್ನ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿದ ದಿವಸನೇ ನಿನ್ ತಲೆ ಮೇಲೆ ಕಲ್ ಚಪ್ಪಡಿ ಎತ್ತಾಕ್ಬೇಕಾಗಿತ್ತು. ಸಿಟಿ ಸೆಂಟ್ರಲ್ಲಿ ನಾವು ನಿನ್ನ ಸಾಯಿಸೋದು, ಜನ ಎಲ್ಲ ಬಾಯ್ ಬಡ್ಕೊಳ್ಳೋದು, ಈ ಟಿವಿಯವರು ಕಿರಣ್ ಬೇಡಿ ಹೆಂಗೆ ಹೊಗೆ ಹಾಕೊಂಡ್ಲು ಅಂತ 24 ಗಂಟೆ ತೋರ್ಸೋದು, ನಿನ್ ಪ್ಯಾನ್ಸ್ ಎಲ್ಲ ತಿಥಿ ಊಟ ಮಾಡೋದು, ಇವೆಲ್ಲ ಬೇಕಾ? ನಿನಗೆ ಈಗ ಅರ್ಥ ಆಗಿರ್ಬೇಕು ಅನ್ಸುತ್ತೆ. IPS ಓದಿರೋ ನಿನಗಿಂತ 3ನೇ ಕ್ಲಾಸ್ ಓದಿರೋ ನಾನು ಎಷ್ಟು ಕ್ಲೆವರು ಅಂತ. ಹೆಣ್ಣಿನ ಕೋಪಕ್ಕೆ ಬಲಿಯಾಗಿ ಸಾಕ್ಷಾತ್ ಪರಮೇಶ್ವರನೇ ಬ್ರಹ್ಮ ಕಪಾಲ ಹಿಡ್ಕೊಂಡು ಬೀದಿ ಬೀದಿ ಎಲ್ದು ಬಿಟ್ಟ. ಇನ್ನು ತಿರುಬೋಕಿ ನನ್ನ ಮಕ್ಕಳು ನೀವ್ಯಾವ ಲೆಕ್ಕನೋ? ನಿಮ್ಮಂಥವ್ರನ್ನ ಭೇಟಿ ಆಡೋದಕ್ಕೆ ಅಂತ ಹುಟ್ಟಿರೋ ಹುಲಿ ಕಣ ನನ್ನ ಮಗಳು. ಮೊದಲು ನೀವು ಇಲ್ಲಿಂದ ಜಾಗ ಖಾಲಿ ಮಾಡೋ ದಾರಿ ಹುಡ್ಕೊಳ್ಳಿ. ನೋಡಿದ್ರೇನಪ್ಪ, ದೀಪ ಆರಕ್ ಮುಂಚೆ ಹೆಂಗ ಬಗ 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 ಉರಿತಾ ಐತೆ. ನಾನ್ ನಿಮ್ಮೆಲ್ಲರ ಪಾಲಿಗೆ ಬರೀ ದೀಪ ಅಲ್ವೋ, ನಿಮ್ಮನ್ನೆಲ್ಲ ಸುಟ್ಟು ಭಸ್ಮ ಮಾಡೋ ಜ್ವಾಲೆ. ಆ ಜ್ವಾಲೆನ ಸಮುದ್ರ ಸುನಾಮಿ ತರ ಆರಿಸೋ ಶಕ್ತಿ ನನಗಿದೆ. ಭೂಪತಿ ಹೋಗ್ರೇನು ವಾಪಸ್ಸು?
ಹೆಡ್ ಕಾನ್ಸ್ಟೇಬಲ್, ಹುಲಿನ ಬೇಟೆಯಾಡೋ ಬೇಟೆಗಾರರು ನಾವು. ನಿನ್ನ ಮಗಳಿ ಬೂದಿನ ಕೆಂಗೇರಿ ಮೋರಿಲ್ ಬಿಡ್ತೀಯೋ ಕಾವೇರಿ ನೀರಲ್ಲಿ ಬಿಸಾಕ್ತೀಯೋ ನಿರ್ಧಾರ ಮಾಡು. ನನ್ನ ಮಗಳ ಬೂದಿನ ತಗೊಂಡು ಹೋಗ್ಬೇಕಾದ್ರೆ ಅಕಸ್ಮಾತ್ ನಿನ್ನ ನೋಡಿದೆ. ಅದಕ್ಕೆ ಇಲ್ಲಿವರೆಗೂ ಬಂದೆ. ನಿನ್ ಕಥೆ ಕೇಳಿ 50 100 ಕೊಡೋಣ ಅನ್ಕೊಂಡೆ. ಇಟ್ಕೋ. ನೋಡಮ್ಮ, ಅಂತ ಸಾಹಸಿ ಮಗಳನ್ನ ಕಳ್ಕೊಂಡು ಭಿಕ್ಷೆ ಬೇಡಕ್ ಬಂದಿದ್ದೇನೋ ನಿಜ. ಆದ್ರೆ ಈ ಹಣ ನಲ್ಲಮ್ಮ, ನಿನ್ನನ್ನ. ಕುಂಟನೆಪ್ಪ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ತಾಯಿ. ಆ ವಿಧಿ ನನ್ನ ಕೈ ಕಾಲುಗಳನ್ನ ಕಟ್ಟಾಕ್ಬಿಟ್ಟಿದೆ. ತೆವಳ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಕೋಲಿಲ್ಲದ ಕುರುಡನಿಗೆ ದಾರಿದೀಪವಾಗ್ತೀನೋ ಅಂತ ನಿನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದೆ. ನನ್ನ ಮಗಳನ್ನು ಕೊಂದ ಆ ಸಮಾಜ ಘಾತಕರನ್ನ ಕಿರಣ್ ಬೇಡಿಯಾಗಿ ನೀನವರನ್ನು ಧ್ವಂಸ ಮಾಡಬೇಕು. ನನ್ನ ಮಗಳ ಆಸೆ ಆಕಾಂಕ್ಷೆಗಳನ್ನ ನೀನ್ ಈಡೇರಿಸಬೇಕು. ಆ ಶಕ್ತಿ, ಕೆಚ್ಚು, ಧೈರ್ಯ ನಿನ್ನಲ್ಲಿದೆ. ಆ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ಕಣಮ್ಮ, ನಿನ್ನಿಂದ ಮಾತ್ರ ಸಾಧ್ಯ. ಬಾರಿ ಒಳ್ಳೆ ಸ್ಕೆಚ್ ಹಾಕೊಂಡೆ ಬಂದಿದೀಯಾ. ಆ ಸುನಾಮಿ ಗ್ಯಾಂಗ್ ನನ್ನನ್ನು ಬಲಿ ಕೊಟ್ಟು ಸುಟ್ಟು ಬೂದಿ ಮಾಡಿ ಚೊಂಬುಗ್ ತುಂಬಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಮ್ಮ. ಕನಸ್ನಲ್ಲೂ ಇಂಥ ಹಲ್ಕ ಐಡಿಯಾಗಳನ್ನ ಯೋಚನೆ ಮಾಡ್ಬೇಡ. ಏನೋ ಸಣ್ಣ ಪುಟ್ಟ ಚಿಲ್ಲರೆ ಕೆಲಸಗಳನ್ನ ಮಾಡ್ಕೊಂಡು ಆರಾಮಾಗಿ ಬದುಕ್ತಾ ಇದೀನಿ, ಅದಕ್ಕೂ ಕಲ್ಲು ಹಾಕೋಕ್ ಬರ್ತೀಯಲ್ಲ. ಅಯ್ಯೋ, ನಿನ್ನ ಮಗಳು ಎಂಥ ಕಿಲಾಡಿ ಅಂತ ಅವಳಿಗೆ ಹೊಗೆ ಹಾಕ್ಬಿಟ್ರಲ್ಲ, ಇನ್ ನನ್ನನ್ ಬಿಡ್ತಾರೇನಯ್ಯ? ಅಲ್ಲಮ್ಮ. ಅಲ್ಲನೂ ಇಲ್ಲ, ಪೈಗಂಬರೂ ಇಲ್ಲ. ಯಾವ ಕಾರಣಕ್ಕೂ ನಿನ್ನ ಸ್ಕೆಚ್ಗೆ ನಾನ್ ಸಪೋರ್ಟ್ ಮಾಡಲ್ಲ. ಅಮ್ಮ, ನನ್ ಮಾತು ಕೇಳಮ್ಮ. ನಿನ್ ತಮ್ಮ ಅಂತಿ ನನ್ ಮಾತು ಕೇಳ್ತಾಯಿ. ಅಮ್ಮ, ಅಮ್ಮ, ನನ್ ಮಾತು ಕೇಳಮ್ಮ. ಸ್ವಾಮಿ ಚಿಲ್ಲರೆ ಕೊಡ್ರಿ. 500 ರೂಪಾಯಿ ನೋಟ್ ಕೊಟ್ರೆ ಎಲ್ಲಿಂದ ಕೊಡೋದು ಚಿಲ್ಲರೆ? ಯಾರೇ ಟಿಕೆಟ್ 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 ಯಾರೇ? ಗಾಡಿ ಸರಿಯಾಗಿ ಓಡಿಸಯ್ಯೋ. ನಿನಗಿಂತ 2 ವೀಲರೇ ವಾಸಿ. ಯಾರೇ? ರಾಯಲ್ ಸರ್ಕಲ್ ಕೊಡ್ರಿ. ಅಲ್ಲೇನಾ? ಆಯ್ತು, ನಾಳೆ ಸಿಗ್ತೀನಿ ಶಿವ. ಸರಿ ಅಪ್ಪ ಅಣ್ಣ, ಟಾಟಾ ಮಾಡೋದಿರ್ಲಿ, ನಿನ್ ಜೋಬಲ್ ಪರ್ಸ್ ನೋಡ್ಕೋ. ಅಯ್ಯೋ, ನಮ್ಮ ಪರ್ಸ್ ಕಾಣ್ತಾ ಇಲ್ಲ. ಅಯ್ಯೋ, ನನ್ನ ಪರ್ಸು. ನನ್ನ ಪರ್ಸು. ನಿನ್ ಪರ್ಸ್ ಎಲ್ಲೂ ಹೋಗಿಲ್ಲ, ಆ ಹುಡುಗಮ್ಮನ ಹತ್ರ ಇದೆ. ನೀವೇ ತಗೊಂಡಿದ್ದು ಪರ್ಸು? ಅಯ್ಯೋ, ಕೊಡ್ರಿ. ನನ್ನ ಹತ್ರನಾ? ಇಲ್ಲ, ನಾನ್ ತಗೊಂಡಿಲ್ಲ. ನೋಡಕ್ ಶ್ರೀಮಂತರು ಮನೆಯವ್ರ ತರ ಕಾಣಿಸ್ತೀರಾ? ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ? ನಿನ್ನ ಪೊಲೀಸ್ ಸ್ಟೇಷನ್ಗೆ. ನಾನ್ ತಗೊಂಡಿಲ್ಲ. ನಿಮಗ್ ಪರ್ಸ್ ಬೇಕು ತಾನೆ? ನಾನ್ ಕೊಡ್ತೀನಿ, ಸುಮ್ಮನೆ ಸ್ವಲ್ಪ ದಾರಿ ಬಿಡಿ. ಎಲ್ಲಪ್ಪ, ನೀನ್ ನನ್ ಚಿನ್ನ ಅಲ್ಲ, ನನ್ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಅಲ್ವಾ? ಪರ್ಸ್ ಕೊಟ್ಬಿಡಮ್ಮ. ಬಸ್ ಹತ್ತಿದ್ದೇನೆ. ಕಂಡಕ್ಟರ್, ಬಸ್ ನಿಲ್ಸಯ್ಯ. ಗಂಟ ಬಂದಿರ್ಬೇಕು ಅಂತ ಕಾಣುತ್ತೆ. ಅಮ್ಮಮ್ಮ ನಿಂತ್ಕೊಮ್ಮ, ನಿನ್ ತಮ್ಮ ಅಂತ ನಿಂತ್ಕೊಳೆ. ಅಮ್ಮಮ್ಮ, ಏನಯ್ಯ ಆಗಿದ್ದಾಗೋಯ್ತು, ಯಾಕಮ್ಮ ಬೇಜಾರ್ ಮಾಡ್ಕೊತೀಯ? ಎಲ್ಲಿ ವಕ್ರಿಸ್ಕೊಂಡೆ? ಒಳ್ಳೆ ಶರಿ ವಕ್ರಿಸ್ಕೊಂಡ ಹಾಗೆ ನನ್ ಬಿಸ್ನೆಸ್ ನೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ನನ್ನ ಮರ್ಯಾದೆನ 3 ಕಾಸ್ಗೆ ಹರಾಜ್ ಹಾಕ್ಬಿಟ್ಟಿಯಲ್ಲಯ್ಯ. ಇಡೀ ಬಳ್ಳಾರಿಗೆ ಭಾಗ್ಯಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಇದ್ದಾಗೆ. ಪಿಕ್ ಪಾಕೆಟರ್ ಅಂತ ಹಿಡ್ಕೊಟ್ಬಿಟ್ಟಿಯಲ್ಲಯ್ಯ, ಪೀಡೆ. ಅಲ್ಲಮ್ಮ, ಒಂದ್ ಹೆಣ್ಣಾಗಿ ಇಂಥ ಕೆಲಸ ಮಾಡೋದು ತಪ್ಪಲ್ವಾ? ಏನಯ್ಯ ತಪ್ಪು? ನನ್ನ ಕಸ್ಬೆ ಇದು, ನನಗೆ ಗೊತ್ತಿರೋ ವಿದ್ಯೆನೇ ಇದು. ನಾನು ಬದುಕ್ಬೇಕು, ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಅಲ್ಲಮ್ಮ, ಅವ್ರ ಹಣನ ಅಷ್ಟು ಸಲೀಸಾಗಿ ಹೊಡೆದ್ಬಿಟ್ಟಿಯಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ. ದುಡ್ಡು ಹೊಡಿದೆ ಹೋದ್ರೆ ನನ್ ಗತಿ? ನೀನ್ ದುಡಿಯೋದಿಕ್ಕೆ ಇದೊಂದೇನೆ ನಮ್ಮ ದಾರಿ. ಹೌದು, ನನಗೆ ಯಾರ ಬಗ್ಗೆನೂ ಯೋಚನೆ ಇಲ್ಲ. ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಮಾಡ್ತೀನಿ. ನಿಂಗೆ ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಮಾಡ್ತೀಯಾ? ಓ, ಬೇಕಾದ್ರೆ ನಿನ್ ತಾಳೆನೆ ತೆಗೆದು ಬಿಡ್ತೀನಿ. ಹಾಗಾದ್ರೆ ಬಾ ನನ್ ಜೊತೆ. ನಿಂಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ. ನೋಡಕ್ ಒಳ್ಳೆ ತಿರ್ಪೋಕಿ ತರ ಇದೆಯಾ? ನೀನ್ ನನಗ್ ದುಡ್ಡು ಕೊಡ್ತೀಯಾ? ಹೌದು, ನಾನು ಹೇಳ್ದಾಗ ಮಾಡಿದ್ರೆ ನಿಂಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೀನಿ. ಏನು? ನೀನು ನನ್ನ ಮಗಳಾಗಿ ನಟಿಸ್ಬೇಕು. ಪೊಲೀಸ್ ಆಫೀಸರ್ ಕಿರಣ್ ಬೇಡಿಯಾಗಿ
ಧೈರ್ಯ ಇದ್ರೆ ಇದಕ್ಕೆ ಒಪ್ಕೋತೀಯಾ? ಏಯ್ ಭಾಗ್ಯ, ಏನ್ ಯೋಚನೆ ಮಾಡ್ತಾ ಇದೀಯಾ? ಇಷ್ಟು ದಿನ ಆ ವೇಷ ಈ ವೇಷ ಹಾಕೊಂಡು ಬೀದಿ ಬೀದಿ ಅಲ್ದಿದ್ದು ಸಾಕು. ಒಳ್ಳೆ ಚಾನ್ಸ್ ಸಿಕ್ಕಿದೆ, ಸೆಟ್ಲ್ ಆಗಿ. ಅಯ್ಯ ಒಪ್ಪಳೆ ಗುಬೆ. ನನ್ ಜೊತೆಲಿ ಬರೋದಕ್ಕೆ ಹೆದರಿಕೆನಾ? ನನಗೆ ಕಸುಬು ಗೊತ್ತಿರೋರ್ಗೆ ಈ ಊರಾದ್ರೇನು ಮುಂದೂರಾದ್ರೇನು ಬರ್ತೀನಿ. ಕಾಗೆಗಿಗೆ ಏನಾದ್ರೂ ಹಾರಿಸ್ಬಿಟ್ಟಿಯಾ? ನಿನ್ನ ಹಣೆ ಅಲ್ಲಲ್ಲ, ನನ್ನ ಹಣೆ. ನನ್ನ ಮಾತು ನಂಬಮ್ಮ. ಆಯ್ತು. ಎಲ್ಲಿ ಹೋದ್ಲಿ ಇವಳು? ಏನೇ ಎಷ್ಟು ದಿವಸ ಆಯ್ತಮ್ಮ ನಿನ್ನ ನೋಡಿ. ಹೇಗಿದೀಯ ನನ್ ಬಂಗಾರ? ಹೇಗಿದೀಯಮ್ಮ? ಈ ಅಮ್ಮನ ಬಿಟ್ಟು ಇಷ್ಟು ದಿವಸ ದೂರ ಇರೋದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಹೇಳ? ಒಂದು ಫೋನು ಮಾಡ್ಲಿಲ್ವಲ್ಲೇ? ಶಾರದಾ, ಅವಳ ಡ್ಯೂಟಿ ಟೆನ್ಷನ್ ನಿನಗೆ ಗೊತ್ತಿಲ್ವೇನೆ? ಏನೇ ಟೆನ್ಷನ್ ಇದ್ರು ನಾನು ಇವಳ ತಾಯಿ ರೀ. ಇವಳಿಗೆ ಏನಾಯ್ತೋ ಏನ್ ಕತೆನೋ ಅಂತ ನಾನು ಎಷ್ಟು ಒತ್ತಾಡಿದ್ದೀನಿ ಗೊತ್ತಾ? ಸರಿ ಸರಿ, ಅವಳಿಗೆ ಬಂದಾಯ್ತಲ್ಲ, ಸ್ವಲ್ಪ ರೆಸ್ಟ್ ಅವಳಿ ಬಿಡೆ. ರೆಸ್ಟ್ ಆಮೇಲೆ ತಗೊಳ್ಳಿ. ನಿನಗೆ ಇಷ್ಟವಾದ ಅಡ್ಗೆ ಮಾಡ್ತೀನಿ, ಹೋಗು. ಮೊದ್ಲು ಹೋಗಿ ಫ್ರೆಶ್ ಆಗು, ಹೋಗು. ನಿನ್ ಬಮ್ಮ. ನಂದಿನ ರೂಮ್ ಇದು. ಓಕೆ ಓಕೆ. ಮುದುಕ ತಿರ್ಬೋಕಿ ಅನ್ಕೊಂಡೆ, ಪರವಾಗಿಲ್ಲ. ನೋಡಮ್ಮ, ಜೀವನದಲ್ಲಿ ನೀನ್ ಹೇಗಿರ್ಬೇಕು ಅನ್ಕೊಂಡಿದ್ಯೋ ಅದಕ್ಕಿಂತಲೂ ನಾನು ನಿನ್ ಚೆನ್ನಾಗಿ ನೋಡ್ಕೋತೀನಿ. ನೋಡೋ, ಇದೆಲ್ಲ ನನ್ನ ಮಗಳು ಕಿರಣ್ದು. ಇವತ್ತಿನಿಂದ ಇದೆಲ್ಲ ನಿಂದು. ಏನ್ ಗುರು, ನನ್ನನ್ನು ಈ ರೇಂಜಿಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡಮ್ಮ, ನನ್ನ ಹೆಂಡತಿಗೆ ಕಿರಣ್ ಅಂದ್ರೆ ತುಂಬಾ ಪ್ರೀತಿ. ನೀನು ಅಷ್ಟೇ. ಮಗಳು ಅನ್ನೋ ಪ್ರೀತಿಗೆ ಕಿಂಚಿತ್ತೂ ಕಡಿಮೆ ಮಾಡಬಾರ್ದು. ಖಂಡಿತ ಗುರು. ಅವಳು ಹಾಕೊಂಡಿರೋ ಒಡವೆ ಮೇಲಲ್ಲ. ಈಗೇನು ನಾನ್ ಅಬೇಸ್ ಮಾಡ್ಬೇಕು ಅಂತ ಇದ್ದಿದ್ದನ್ನ ನೀನೇ ತಂದ್ಕೊಟ್ಟಿದ್ಯಾ? ನೋಡ್ತಾ ಇರು, ಒರಿಜಿನಲ್ ಮಗಳಿರ್ಬಾರ್ದು, ಆ ಲೆವೆಲ್ ಡೌ ಮಾಡ್ತೀನಿ. ಓಕೆನಾ? ಸರಿ ಕಣಮ್ಮ. ಇನ್ನೊಂದ್ಸಲ ಹೊಡಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ನಿನ್ನ ಏನಾಯ್ತು ಮೇಡಮ್? ಬಳ್ಳಾರಿ ಕೇಸು? ಬಳ್ಳಾರಿಲಿ ನನ್ನ ಮೇಲೆ ಕೇಸ? ಯಾರಿಗಿದೆ ಅಷ್ಟೊಂದು ಧೈರ್ಯ? ನೀವು ಕೇಸ್ ಅಟೆಂಡ್ ಮಾಡಕ್ ಹೋಗಿದ್ದು ಬಳ್ಳಾರಿಗೆ ತಾನೆ? ಅದಾ ಆಯ್ತಲ್ಲ. ಮತ್ತೆ ಇಷ್ಟು ದಿವಸ ಆದ್ರೂ ಡ್ಯೂಟಿಗೆ ಬಂದಿಲ್ವಲ್ಲ ನೀವು? ಲೀವು ಹಾಕಿರ್ಲಿಲ್ಲ. ಏನಾದ್ರು ಪ್ರಾಬ್ಲಮ್ ಆಯ್ತಾ? ಯೋ ಏನ್ರಯ್ಯ ಒಳ್ಳೆ ಕಳ್ಳಿನ ಕೇಳ್ದಂಗ್ ಕೇಳ್ತಾ ಇದ್ದೀರಾ? ಈ ಸ್ಟೇಷನ್ ಇನ್ಚಾರ್ಜ್ ಯಾರು? ನೀವೇ? ಹಾ, ನಾನು ಎಷ್ಟೊತ್ತಿಗೆ ಬೇಕಾದ್ರೂ ಬರ್ತೀನಿ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ತೀನಿ. ನಾನು ಯಾರು ಕ್ವಶನ್ ಕೇಳ್ಕೊಡ್ದು. ಏನೋ ಮೇಡಮ್ ಲ್ಯಾಂಗ್ವೇಜ್ ಒಂಥರ ಇಲ್ವಾ? ಏನದು ಗುಸ್ಗುಸು? ಏನಿಲ್ಲ ಮೇಡಮ್. ಸರಿ, ಈ ಲಿಮಿಟ್ಸ್ ಅಲ್ಲಿರೋ ಎಲ್ಲ ಪಿಕ್ ಪಾಕೆಟ್ ಮಾಡೋರು, ಚೈನ್ ಕದಿಯೋರು, ಬೀಗ ಒಡೆಯೋರು, ಬೈಕು ಕಾರ್ನ ಕದಿಯೋರು, ಚೀಟಿಂಗ್ ಮಾಡೋರು, ಕಳ್ಳ ಬಟ್ಟೆ ಸಾರಾಯಣ ಮಾಡೋರು, ಚಿಲ್ಲರೆ ರೌಡಿಗಳು, ಪಿಂಪ್ಗಳು, ಇವ್ರು ಎಲ್ಲ ಇನ್ 2 ಗಂಟೆಲಿ ನನ್ನ ಮುಂದೆ ಇರಬೇಕು. ಎಲ್ಲಾನು ಕರ್ಸಿ. ಈ ಲಿಮಿಟ್ಸ್ ಅಲ್ಲಿ ಅವ್ರು ಯಾರು ಇಲ್ವಲ್ಲ ಮೇಡಮ್? ಅವ್ರ ಮನ್ಸನ್ ಬದಲಾಯಿಸಿ ನೀವೇ ಒಳ್ಳೆ ದಾರಿ ತಂದಿದ್ದೀರಲ್ಲ. ಒಬ್ರು ಈ ಕೆಲಸ ಬೇರೆ ಮಾಡ್ಬಿಟ್ಟಿದಾರ. ನಮ್ಗೆ ಸ್ಟೇಷನ್ ವರ್ಕೌಟ್ ಆಗಲ್ಲ ಅಂತ ಕಾಣುತ್ತೆ. ಏನ್ ಮಾಡೋದು?
ಆದ್ರೆ ಎಲ್ಲರನ್ನು ಕರೆಸಿ. ಎಸ್. ನಮಸ್ಕಾರ ಮೇಡಮ್. ನಿಮ್ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಾನು ಹೇಳ್ ಕಳ್ಸಿದ ತಕ್ಷಣ ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ನಮ್ಮ ಪೊಲೀಸ್ನವರಿಂದ ನಿಮಗೆಲ್ಲ ತುಂಬಾ ತೊಂದರೆ ಆಗಿರ್ಬೇಕಲ್ಲ? ವ್ಯಾಪಾರ ಶುರು ಆಗದೆ 9 ಗಂಟೆ ಮೇಲೆ 11 ಗಂಟೆಗೆ ಕ್ಲೋಸ್ ಮಾಡೋ ಅಂತಾರಲ್ಲ ಮೇಡಮ್. ಬೆಂಗಳೂರು ಸಿಟಿ ಹೈಟೆಕ್ ಸಿಟಿ ಆಗ್ಬಿಟ್ಟೈತೆ. ರಾತ್ರಿ ಎಲ್ಲ ಕುಡಿದು ತೂರಾಡ್ಬೇಕು ಅಂತಾರೆ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ರಾತ್ರಿ 3 ಗಂಟೆವರೆಗೆ ಅದು ತೆಗಿಬಾರ್ದ ಹೇಳಿ? ಕಸ್ಟಮರ್ಸ್ ನಮ್ ಲಾಡ್ಜ್ಗೆ ಬರ್ಬೇಕಾದ್ರೆ ಫ್ಯಾಮಿಲಿ ಟೈಪ್ ಇರ್ತಾರೆ. ಆಮೇಲೆ ತಾನೇ ಗೊತ್ತಾಗೋದು ಅದು ದಂಧೆ ಕೇಸು ಅಂತ. ಹುಡುಗಿರ್ ಬಾಡಿಗೆಗೆ ಬಿಡೋದು ತಪ್ಪು, ರೂಮ್ ಬಾಡಿಗೆಗೆ ಬಿಡೋದು ತಪ್ಪೇ. ಇದು ಒಂಥರ ಜನಸೇವೆ ಅಲ್ವೇ? ಒಬ್ನಿಗೆ ಹೊಡೆದು ಇನ್ನೊಬ್ನಿಗೆ ಭೂಮಿ ಕೊಡೋದು, ಒಂದ್ ಸೈಡ್ 10 ಜನಕ್ಕೆ ಮಾರೋದು ತಪ್ಪೇನಿಲ್ಲ. ಯಾರಿಗ್ ಮಣ್ಣಿನ ಋಣ ಇರುತ್ತೋ ಅವ್ರಿಗೆ ಸೇರುತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ ಇವೆಲ್ಲ ಮಾಮೂಲು. ಜೂಜ್ ಇವತ್ತಿಂದು ನಿನ್ನೆದ. ಧರ್ಮರಾಯ ಹೆಂಡತಿನೇ ಆಡಾಟ ಆಡ್ಲಿಲ್ವಾ? ದುಡ್ಡಿರೋರು ಆಡ್ತಾರೆ, ಸೋಲ್ತಾರೆ, ಗೆಲ್ತಾರೆ. ನಾವು ಬರೀ ಟೇಬಲ್ ಕೊಡೋರು. ನಮ್ಗೆ ಯಾಕೆ ಮೇಡಮ್ ಟಾರ್ಚರು? ಸಾಲ ತಗೊಂಡವ್ರಿಗೆ ಸಾಲ ವಾಪಸ್ ಕೊಡಕ್ಕೆ ಮನ್ಸ್ ಬರಕ್ಕಿಲ್ಲ. ಸಾಲ ವಸೂಲಿ ಮಾಡ್ಬೇಕಾರೆ ಅವ್ರ ಕೈಯು ಮುರಿಬೇಕಾಯ್ತದೆ, ಕಾಲು ತೆಗಿಬೇಕಾಯ್ತದೆ. ಇದು ತಪ್ಪ ಮೇಡಮ್? ಹೇಳಿ ಮೇಡಮ್, ಹೇಳಿ. ನಿಜ ನಿಜ. ನೀವೆಲ್ಲ ಹೇಳ್ತಿರೋದು ಮಾಡ್ತಿರೋದು ಇದ್ಯಾವುದು ತಪ್ಪಲ್ಲ. ನಿಮ್ಮೆಲ್ರ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನಿಮ್ಗಳ ಹಾಗೆ ನಾನು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿನ ಸುರಿದು ಈ ಸೀಟಲ್ಲಿ ಕೂತಿದ್ದೀನಲ್ಲ, ನಿಮ್ಮಗಳಿಂದ ನನಗೇನು ಉಪಯೋಗ? ಅಂದ್ರೆ ನೀವು ಕೇಳ್ತಿರೋದು ಮನ್ಸಿನ ಹೋದ್ಸಲ ಕೂತ್ಕೊಂಡು ಮಾತಾಡೋಣ ಅಂದ್ರೆ ಕ್ಯಾಕರ್ ಸುಗಿದ್ಬಿಟ್ರಿ. ಹಾ ನಾನು ಅವತ್ತೇ ಕೇಳಿದಿದ್ರೆ ಸಸ್ತಾ ರೇಟ್ಗೆ ಕುದುರಿಸ್ಬಿಡ್ತಿದ್ರಿ. ಒಂದು ಚಿಕ್ಕ ಚಮಕ್ ಕೊಟ್ನಲ್ಲ, ಅದಕ್ಕೆ ಎಲ್ಲ ಹೆದರ್ಕೊಂಡು ಬಂದ್ಬಿಟ್ಟಿದ್ದೀರಾ. ನೋಡಿ, ಬಾರ್ಗೇನ್ ಅನ್ನೋದೇ ಇಲ್ಲ. ಬರೋ ಪ್ರಾಫಿಟ್ ಅಲ್ಲಿ 50% ನನಗ್ ತಂದ್ಕೊಟ್ಬಿಡ್ಬೇಕು. ಅವಾಗ ನಾನ್ ನಿಮ್ ಹಿಂದೆ ನಿಂತ್ಕೊಂಡು ಕಾವಲ್ ಕಾಯ್ತೀನಿ. ದುಡ್ಡಿನ ವಿಷಯ ಬಿಟ್ಟಾಕೆ ನೀವು ಅಂದ್ರೆ ನಿಮ್ ಉದ್ದಕ್ಕೂ ಸುರಿತೀವಿ. ಏನಂತೀರಪ್ಪ? ಹುಳೆ ಮಾತ್ರ ಕೊಡಬಾರ್ದು. ಜಮಾಯಿಸಿ. ಕಿರಣ್ ಬೇಡಿ ಅಂದ್ರೆ ನ್ಯಾಯ, ನೀತಿ, ನಿಷ್ಠೆ, ಕಾನೂನಿಗೆ ಒಂದು ಶಕ್ತಿ, ಧರ್ಮಕ್ಕೆ ಕಿರೀಟ ಅಂತ ಜನ ಇವತ್ತು ನಂಬಿದ್ದಾರೆ. ಅಂಥ ಪವಿತ್ರವಾದ ಸ್ಥಾನದಲ್ಲಿ ನಿಂತು ಹೋರಾಡು ಅಂತ ನಾನು ಹೇಳಿದ್ರೆ ಎಂಜಲ ಕಾಸ ಕೈ ಚಾಚ್ತಾ ಇದೆಯಲ್ಲ. ಯಾರು ಮಾಡದೇ ಇದ್ದಿದ್ದನ್ನ ನಾನ್ ಮಾಡ್ತಾ ಇದ್ದೀನ? ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಹತ್ರನೇ ಅಲ್ಲ. ಬೀದಿಲ್ ಹೋಗ್ತಿರೋ ಭಿಕ್ಷುಕರನ್ನು ಬಿಡದೆ ರೋಲ್ ಕಾಲ್ ಮಾಡ್ತಿರೋದು ನನಗ್ ಚೆನ್ನಾಗ್ ಗೊತ್ತು. ಮುಚ್ಚಬಾಯಿ. ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಿನ್ನ ನಾಳೆಗೆ ಸೀಳ್ಬಿಟ್ಟೇನು? ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನ್ ತಿಳ್ಕೊಂಡಿದೀಯಾ? ನಮ್ಮಂಥ ಕಾವಲುಗಾರರು ನಿಯತ್ನಿಂದ ಕೆಲಸ ಮಾಡ್ತಿರೋದ್ರಿಂದ ಜನ ನೆಮ್ಮದಿಯಿಂದ ನಿದ್ದೆ ಮಾಡ್ತಿರೋದು. ಓ, ನನ್ನ ಮಗಳು ಸತ್ಳು, ಆದ್ರೆ ಸೋಲಿಲ್ಲ. ಅವಳನ್ನ ಕತ್ತರಿಸಿ ಹಾಕಿದ್ರೆ ಹೊರತು ಯಾರು ಅವಳನ್ನ ಬಗ್ಸೋಕಾಗ್ಲಿಲ್ಲ. ಸಮಾಜನ ಸ್ವಚ್ಛ ಮಾಡೋ ಅವಳ ಕನಸು, ಅವಳ ಜೊತೆಲಿ ಸಾಯಬಾರ್ದು ಅಂತ ನಾನು ನಿನ್ನನ್ನು ಕರ್ಕೊಂಬಂದೆ. ಆದ್ರೆ ನೀನು ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟಿಲ್ಲೇ, ಸರ್ವನಾಶ ಮಾಡಿಬಿಟ್ಟೆ. ನಿಂದ್ ಒಳ್ಳೆ ಗೋಳ್ ಕಣಯ್ಯ. ಏನೋ ಒಳ್ಳೆ ಟೈಮ್ ಬಂದಿದೆ, ಒಂದ್ 4 ಕಾಸು ಮಾಡ್ಕೊಳ್ಳೋಣ ಅಂತ ನಾನಿದ್ರೆ, ನೀನು ನ್ಯಾಯ, ನೀತಿ, ಧರ್ಮ ಅಂತ ಹೇಳ್ಕೊಂಡು ಒಳ್ಳೆ ಹಳೆ ಅಬ್ಬಯ್ಯ ನಾಯ್ಡು ಸಿನಿಮಾ ಡೈಲಾಗ್ ಹೊಡಿತಾ ಇದೀಯ. ನೋಡಯ್ಯ, ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕು. ಇಲ್ಲ ಅಂದ್ರೆ ನಿನ್ ಮಗಳ ತರ ನಾನು ಹೊಗೆ ಹಾಕ್ಸ್ಕೋಬೇಕಾಗುತ್ತೆ. ಅಯ್ಯೋ, ನನಗಿದೆಲ್ಲ ಬೇಕಾ? ನಿನಗೆ ಬೇಡದೆ ಇರಬಹುದು, ಆದ್ರೆ ನನಗ್ ಬೇಕು. ಮಗಳ್ ಸತ್ರು ನಿನಗಿನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ನನ್ನ ಆಸೆ ಈಡೇರ್ಸಕ್ಕಾಗಲ್ಲ ಅಂತ ನಿರೂಪಿಸ್ಬಿಟ್ಟೆ. ಕಿರಣ್ ಬೇಡಿ ಅಂತ ಒಬ್ಬ ಮಗಳಿದ್ಲು.
ಅನ್ಯಾಯವಾಗಿ ಅವಳು ಸತ್ತು ಹೋಗ್ಲು ಅಂತ ಜನ ಅನ್ಕೊಂಡು ಚಿಂತೆ ಇಲ್ಲ. ಆದ್ರೆ ನಿನ್ನಂಥ ಕೆಟ್ಟ ರೂಪದಲ್ಲಿ ನನ್ನ ಮಗಳು ಕಿರಣ್ ಬೇಡಿ ಕೆಟ್ಟ ಹೆಸರು ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ತೊಲಗು, ತೊಲಗಾಚೆ, ಹೊರಟೋಗು, ಹೊರಟೋಗು. ಆಯ್ತಯ್ಯ, ಅದಕ್ಕೆ ಯಾಕೆ ಒಳ್ಳೆ ವಜ್ರಮುನಿ ತರ ಕೂಗಾಡ್ತಾ ಇದೀಯಾ? ಅಯ್ಯ, ಅಯ್ಯೋ, 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 ನನ್ ಕೆರೆಗ್ ಹೋಗಯ್ಯ. ಅಬ್ಬಾ. ಮಾಯಾ ಬಜಾರ್ ನಾಟಕದಲ್ಲಿ ಆಕ್ಟ್ ಮಾಡಿದ್ದು ಏನು? ಇಷ್ಟೊಂದು ಓವರ್ ಆಗಿ ಆಕ್ಟ್ ಮಾಡ್ತಾನೆ. ಬಂಧು ದೊಡ್ಡ ವಾಹನ ಹಿಡ್ಕೊಂಡಿದ್ದೀರ, ಏನೋ ಗೊತ್ತಾಗೋದಿಲ್ಲ ರೇ ಅಣ್ಣ. ಇವನಿಗಂತೂ ತಿರುಪ್ತಿ ತಿಮ್ಮಪ್ಪನೇ ಗತಿ. ಡ್ರಾಪ್ ಪ್ಲೀಸ್, ಎಕ್ಸ್ಕ್ಯೂಸ್ ಮೀ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಆಟೋ ನಾನ್ ಬದುಕಿ ಈ ಭೂಮಿ ಮೇಲೆ ಇನ್ನು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವನ ಇಚ್ಛೆ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಗೇನ್ ಮೇಡಮ್. ಈ ಮೆಡಿಸಿನ್ಸ್ ತಂದು ಕೊಟ್ಬಿಡಿ. ಓಕೆ ಸರ್. ಸರ್ ಫೀಸು? 100 rupees. ಥ್ಯಾಂಕ್ ಯು ಸರ್. ಬರ್ತೀನಿ. ನಾನು ಇಲ್ಲಿಗೆ ಯಾಕೆ ಬಂದೆ? ನೀವೆಲ್ಲ ಯಾರು? ಮೇಡಮ್, ರೋಡಲ್ಲಿ ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತು. ನಾನೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಯಾಕ್ರವ ಹಾಗೆ ನೋಡ್ತಾ ಇದ್ದೀರಾ? ಈ ಗುಡಿಸಲ್ನ ಗುಡಿ ಮಾಡಿದವ್ರು ನೀವೇ ತಾನೇ? ನೀವ್ ಕಟ್ಟಿದ ದೇವಸ್ಥಾನ ಅವೇನ್ರವ ಇದು? ಕೊಡಕ ತಗೊಳ್ಳಿ ತಗೊಳ್ಳಿಮ್ಮ. ಈಗ ಸ್ಕೂಲ್ನ ಕಟ್ಕೊಂಡು ಇಡೀ ಏರಿಯಾದಲ್ಲಿ ಎಲ್ರಿಗೂ ಹಾಲ್ ಸಪ್ಲೈ ಮಾಡ್ತಾ ಇದೀವಿ. ನಿಮ್ ದಯೆಯಿಂದ ನಾವು ತುಂಬಾ ಸಂತೋಷವಾಗಿದ್ದೀವಮ್ಮ. ಇವತ್ತು ನಮ್ಮ ಕಾಲೋನಿಯಲ್ಲಿ 2 ಮನೆಯಲ್ಲಿ ನೀವು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದೀವಿ ಮೇಡಮ್. ಬನ್ನಿಮ್ಮ, ನೋಡಿ ಇವತ್ತು ನಮ್ಮ ಕಾಲೋನಿಯಲ್ಲಿ ಎಲ್ಲ ಹೆಂಗಸರು ಊದ್ಕಡ್ಡಿ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ನಮಸ್ಕಾರ. ಯಾರಿಗೂ ಭಾರ ಆಗದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಹಪ್ಪಳ ಸಂಡಿಗೆ ಎಲ್ಲ ತಯಾರು ಮಾಡಿ ನಾವೇ ಮನೆ ಮನೆಗೂ ಸಪ್ಲೈ ಮಾಡ್ತಾ ಇದ್ದೀವಿ. ಈ ರೀತಿ ಜೀವನ ರೂಪಿಸ್ಕೊಳ್ಳೋದಕ್ಕೆ ನೀವೇ ನಮ್ಮ ಕಾರಣ. ರಾಜ, ಏನಕ್ಕ? ನಮಸ್ಕಾರ ಮೇಡಮ್. ಅವತ್ತು ಆಟೋ ಓಡಿಸೋಕೆ ಶುರು ಮಾಡಿದವನು ಇವತ್ತು 4 ಆಟೋಗಳಿಗೆ ಓನರ್ ಆಗಿದ್ದೀನಿ. ನನ್ನಂತ ಒಬ್ಬ ಚೈನ್ ಕಳ್ಳ ಇವತ್ತು ನಿಯತ್ತಾಗಿ ದುಡಿತಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಮೇಡಮ್. ತಾಯಿ, ಕೊಲೆ ಸುಲಿಗೆ ಕಳ್ತನನೇ ಉಸಿರಾಗಿಟ್ಕೊಂಡಿದ್ದು ಈ ಕೊಳಗೇರಿ ಜನ ಇಷ್ಟೊಂದು ಬದಲಾಗಿದ್ದಾರೆ ಅಂದ್ರೆ ಅದಕ್ಕೆ ನೀವೇ ಕಾರಣ ತಾಯಿ. ನಿಮ್ ಈ ಸೇವೆ ಹೀಗೆ ನಡೀಲಿ. ಇನ್ನಷ್ಟು ಬಡಾವಣೆಗಳು, ಅಪರಾಧಿಗಳು ನಿಮ್ಮಿಂದ ಬದಲಾವಣೆ ಆಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ ತಾಯಿ. ಯಾಕ್ರಿ ಇಷ್ಟ ಲೇಟು? ಮೈಸೂರಿಂದ ಕೃಷ್ಣಪ್ಪ ಫೋನ್ ಮಾಡಿ. ಅಯ್ಯೋ, ಏನಾಯ್ತ್ರಿ? ಕುಡ್ಕೊಂಡ್ ಬಂದಿದ್ದೀರಾ? ಅಂಥದ್ದು ಏನಾಯ್ತ್ರಿ ನಿಮ್ಗೆ? ಶಾರದಾ, ನಿನ್ನ ಹತ್ರ ಒಂದು ಸುಳ್ಳು ಹೇಳ್ಬಿಟ್ಟೆ ಕಡೆ. ನಿಂಗೆ ವಂಚನೆ ಮಾಡ್ಬಿಟ್ಟೆ. ನಿಂಗೆ ನಿಜ ಹೇಳೋ ಧೈರ್ಯ ಸಾಲದೆ ಕುಡಿದ್ಬಿಟ್ಟೆ ಕಡೆ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಕುಡಿದ್ರೆ ಧೈರ್ಯ ಬರುತ್ತೆ ಅಂತ ಯಾರೇ ಹೇಳಿತು? ನಿಂಗೆ ಇವತ್ತೊಂದು ಸತ್ಯ ಹೇಳ್ಬಿಡ್ತೀನಿ ಕಣೆ. ಇವಳು ಇರಳಲ್ಲ, ಇವಳು ನನ್ನ ಮಗಳು ಕಿರಣ್ ಬೇಡಿ. ಕಿರಣ್ ಬೇಡಿ ನೀನ್ ತಿಳ್ಕೊಂಡಾಗೆ ಒಳ್ಳೆಯವಳಲ್ಲ. ಇತ್ತೀಚೆಗೆ ಅಪ್ಪನ ಮಾತು ಕೇಳೋಲ್ಲ, ಬೇಜವಾಬ್ದಾರಿ, ಯಾವಾಗ್ಲೂ ಡ್ಯೂಟಿ ಡ್ಯೂಟಿ ಅಂತಿರ್ತಾಳೆ. ಮಳೆ ಕಡೆ ಗಮನನೇ ಇರೋದಿಲ್ಲ. ನಾನೇನ್ ಮಾಡ್ಲಿ? ತಪ್ಪು ನಂದಲ್ಲ. ನೀವು ಖಾಕಿ, ನಾನು ಖಾಕಿ, ಯೂನಿಫಾರ್ಮ್ ಬಿಚ್ಚಿದ ಮೇಲೆ ಅಮ್ಮನ ಮುದ್ದಿನ ಮಗಳು. ಅಮ್ಮ, ನೀನೇ ಹೇಳಮ್ಮ, ಯಾವತ್ತಾದ್ರೂ ನಾನು ನಿನ್ ಮನಸ್ಸು ನೋಯಿಸಿದ್ದೀನ? ಛೇಚೆ,
ಅದು ನಿನ್ ಡ್ಯೂಟಿ ಕಣೆ. ಅದಕ್ಕೂ ನಿಮ್ಮಪ್ಪ ಕುಡ್ಕೊಂಡ್ ಬಂದಿರೋದಕ್ಕೂ ಏನ್ ಸಂಬಂಧ? ನಿನ್ ಗಂಡ ಕುಡ್ಕೊಂಡು ಬಂದಿರೋದು ಅದಕ್ಕಲ್ಲ. ಅವ್ರ ಕೈಲಿ ಏನಿದೆ ನೋಡು, ಮೈಸೂರು ಮಲ್ಲಿಗೆ. ಇವತ್ತು ನಿನ್ ವೆಡ್ಡಿಂಗ್ ಆನಿವರ್ಸರಿ. ಏನ್ ಬಾಸ್, ಏನು ಪಾರ್ಟಿ ಜೋರ? ಅರೆ ಬನ್ನಿ ಬಾಸ್, ಹೂ ತಂದಿದೆ ಉಂಟಂತೆ. ಮುಖ ನೋಡ್ತಾ ಇದ್ದೀರಾ ಮುಡ್ಸಿ? ಅಮ್ಮ ಸ್ವಲ್ಪ ಆ ಕಡೆ ತಿರುಗು. ನಾಚಿಕೆ ನೋಡು, ಅಮ್ಮನಿಗೆ 20 ವರ್ಷ ಕಮ್ಮಿ ಆಗೋಯ್ತು. ಕಿಲಿಕಿಲ. ಈ ಸಂತೋಷದಲ್ಲಿ ನನಗೂಟ ಹಾಕೋದೇನ್ ಮರ್ತ್ಬಿಟ್ಯಾ? ಹೋಗಿ ಹುಚ್ಚಿ, ಬನ್ನಿ ಊಟ ಮಾಡಿ. ಅಯ್ಯೋ ನಡೀರಿ ಬಾಸ್. ಪರ್ಸು ಚೈನು ಕದಿಯೋದೇ ದೊಡ್ಡ ಸಾಧನೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಿಮ್ ಮಗಳು ನನ್ ಕಣ್ ತೆರ್ಸಿದ್ಲು. ಅವಳು ಕಳ್ಳಿನೇ, ಆದ್ರೆ ನನ್ ಥರ ಅಲ್ಲ ಸರ್. ಅವಳು ಕದ್ದಿರೋದು ಸಾವಿರಾರು ಜನರ ಮನಸ್ಸನ್ನ. ಕಿರಣ್ ಬೇಡಿ ಎಂಥ ದೊಡ್ಡ ಶಕ್ತಿ ಅಂತ ಇವತ್ತು ನನಗ್ ಗೊತ್ತಾಯ್ತು ಸರ್. ಸರ್, ಇನ್ಮೇಲೆ ಖಂಡಿತ ನಿಮ್ ಮನಸ್ಸು ನೋಯೋ ಹಾಗೆ ನಾನು ನಡ್ಕೊಳ್ಳಲ್ಲ. ನಿಮ್ ಆಸೆ ಪ್ರಕಾರ ನನ್ನಲ್ಲಿ ಕಿರಣ್ ಬೇಡಿನ ನೋಡ್ತೀರಾ? ನಿಮಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ನಿಮ್ ಮಗಳ ಹೆಸರಿಗೆ ಕಳಂಕ ಬರೋ ಹಾಗೆ ನಾನು ನಡ್ಕೊಳ್ಳೋದಿಲ್ಲ ಸರ್. ನನ್ನ ನಂಬಿ ಸರ್. ಸಾರಲ್ಲ ಕಣಮ್ಮ, ನಿಮ್ಮಪ್ಪ ಕಡೆ. ಏನು ಅಪ್ಪಂಗ್ ತುಂಬಾ ಸೇವೆ ಮಾಡ್ತಾ ಇದೀಯಾ? ಯಾಕೆ ನಿಂಗ್ ಹೊಟ್ಟೆ ಕಿಚ್ಚ? ಕೊಡಮ್ಮ. ಕೂತ್ಕೊಳ್ಳೆ ಅಲ್ಲಿ, ನಾನ್ ತಿನ್ನಿಸ್ತೀನಿ. ಯಾಕಮ್ಮ? ಅಪ್ಪ ಅಮ್ಮನ ಪ್ರೀತಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಂತೋಷ ಆಗ್ತಾ ಇದೆ. ಏನ್ ಹೇಳ್ತಿದೀಯ? ಏನಿಲ್ಲಮ್ಮ, ನಿನ್ ಕೈ ತಿಂದು ತುಂಬಾ ದಿನ ಆಯ್ತಲ್ಲ, ಅದಕ್ಕೆ. ತಿನ್ಸು ತಿನ್ಸು. ಅಯ್ಯೋ ಹುಚ್ಚಿ. ಅಯ್ಯೋ ಮೆಲ್ಲಿಗೆ ಕಣೆ. ಹೇಳಿಲ್ವಾ ಬಂದೇ ಬರ್ತಾರೆ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್ ಸಬ್ ಕುछ ठीक है ಮೇಡಮ್, ಇನ್ನೊಂದ್ಸರಿ ಮಾಡ್ಲಾ? ಯಾಕೆ ಲೇಟ್ ಮಾಡ್ಬಿಟ್ರೆ? ನಿಮ್ಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ ಗೊತ್ತೇ? ಎಲ್ಲಾ ಕಡೆ ಕಲೆಕ್ಷನ್ ಮಾಡ್ಕೊ ಬರ್ಬೇಕಾದ್ರೆ ಟೈಮ್ ಆಗೇ ಆಯ್ತದೆ. ಎಲ್ರು ಚೆನ್ನಾಗಿದ್ದೀರಾ? ಏನೋ ನಿಮ್ ದಯಿಂದ ಗುಡುಗಿಸ್ತಾ ಇದೀವಿ. ನೀವ್ ಹಿಂಗೆ ಮೇಂಟೈನ್ ಮಾಡ್ಬಿಟ್ರೆ ಮಂತ್ಲಿ ಮಾಮೂಲಿ ಗ್ಯಾರಂಟಿ, ಬಾರ್ಗೇನ್ ಮಾಡೋ ಪ್ರಶ್ನೆನೇ ಇಲ್ಲ. ಏನಂತೀರಪ್ಪ? ನಮ್ ಮೇಡಮ್ ತಾನೆ, ಕೊಡೋಣ ಬಿಡು. ನೆಟ್ಕಲಪ್ಪ ಮೇಡಮ್. ಇವ್ರೆಲ್ಲರ ಅಮೌಂಟ್ ಕಲೆಕ್ಟ್ ಮಾಡಿ ಹೆಸರು ಬರ್ಕೊಳ್ಳಿ. ಸರಿ ಮೇಡಮ್. ಯಾರ್ಯಾರು ಏನೇನ್ ತಂದಿದ್ದೀರಾ ಎಲ್ಲ ತಗೊಂಬಂದಿಲ್ಲ ಹಾಕ್ರಪ್ಪ. ನಾನೊಬ್ಳು ಪೊಲೀಸ್ ಆಫೀಸರ್. ನನಗೆ ಇಷ್ಟೆಲ್ಲ ಕೊಡ್ತಿದ್ದೀರಾ ಅಂದ್ರೆ ಇನ್ನು ಬೇರೆಯವ್ರಿಗೆಲ್ಲ ಎಷ್ಟು ಕೊಡ್ತೀರಾ? ಏನ್ ಕಥೆ? ಅಯ್ಯೋ ರೋದನೆ ಮೇಡಮ್, ನಿಮ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ವಿಧಾನಸೌಧದಲ್ಲಿ ಕುಂತು ನಮ್ಮನ್ನಾಳೋ ಮಂತ್ರಿಗಳು ಅವ್ರ ಸುತ್ತಮುತ್ತಿರೋ 100 ಜನ ಚೇಲಾಗಳನ್ನ ಮೇಂಟೈನ್ ಮಾಡ್ಬೇಕು ಮೇಡಮ್. ಇಷ್ಟೊಂದ್ ಜನಕ್ಕೆ ತಿನ್ಸೋದ್ರಿಂದ ನಿಮಗೇನ್ ಸಿಕ್ಕತ್ತೆ? ನಾವ್ ನಮ್ ಕೈಯಿಂದ ಕೊಡ್ತೀವಾ? ಎಲ್ಲ ಕಸ್ಟಮರ್ ತಲೆ ಮೇಲೆ ಎಳಿತೀವಿ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ತಲೆ ಮೇಲೆ ಹೊಡ್ದಂಗ್ ಎಳ್ದ್ರಿ ಬಿಡಿ. ದಿಲೀಪ್, ಎಸ್ ಮೇಡಮ್. ಇವ್ರನ್ನೆಲ್ಲ ಒಳಗ್ ಹಾಕಿ ಇದನ್ನೇ ಎವಿಡೆನ್ಸ್ ಆಗಿಟ್ಕೊಂಡು ಕೇಸ್ ಫೈಲ್ ಮಾಡಿ. ಏನ್ ಮೇಡಮ್ ಜೋಕ್ ಮಾಡ್ತಿದ್ದೀರಾ? Shut up! ನೀವೇನ್ ಧರ್ಮದ ಕೆಲಸ ಮಾಡ್ತಾ ಇದ್ದೀರಾ? ಮೇಡಮ್ ಇದು ತುಂಬಾ ಅನ್ಯಾಯ, ಮೋಸ ಮಾಡ್ತಾ ಇದೀರಾ ನೀವು. ಏನ್ ಮುಖ ನೋಡ್ತಾ ಇದ್ದೀರಾ? ಒಳಗ್ ಹಾಕಿ ಇವ್ರನ್ನೆಲ್ಲ. ನನ್ ಮಕ್ಳು ಆ ಒಮ್ಮನ್ ಸಮಾಸ ಬೇಡ ಅಂತ ಆವತ್ತೇ ನಿಮಗ್ ಬಡ್ಕೊಂಡೆ. ಕೇಳಿದ್ರ ನೀವು? ಇವತ್ತು ನಮ್ ಜುಟ್ಟು ಜನವಾರ ಎಲ್ಲ ಕಿತ್ಕೊಂಡು ಲಾಕಪ್ ಆಗವಳೆ. ಯಾವತ್ತಿದ್ರು ಕಿರಣ್ ಬೇಡಿನೇ ಕಂಡ್ರು. ಹಲೋ, ಸ್ವರ್ಗ
ಸ್ವರ್ಗದಲ್ಲಿದ್ದೀವಿ. ನೀವಲ್ಲಿ ಸ್ವರ್ಗದಲ್ಲಿರೇ, ಕಿರಣ್ ಬೇಡಿ ನಮ್ಮವ್ರನ್ನೆಲ್ಲ ಒದ್ದು ಒಳಗ್ ಹಾಕ್ತಾವಳೆ. ಕಿರಣ್ ಬೇಡಿ ಕಾಲ್ ಫ್ರಮ್ ದ ಹೆವನ್. ಏಯ್ ನಾಚಪ್ಪ, ನಿನ್ ಫ್ರೆಂಡ್ ಕಿರಣ್ ಬೇಡಿ ಫೋನ್. ಹಲೋ ಹೇಳಕಂದ, ಮಟ್ ಮಧ್ಯಾಹ್ನ ಕುಡ್ದಿದ್ಯಾ ನಿನ್ನಲ್ಲಿ? ಕೊಡ್ದಿರೋದ್ ನಾನಲ್ಲ, ನೀವು. ಇಲ್ಲಿ ಕಿರಣ್ ಬೇಡಿ ಕೊಡ್ತಿರೋ ಟಾರ್ಚರ್ಗೆ ನಮ್ ಕಾಂದಾನೆ ಅದ್ರ ಅಲ್ಲಾಡ್ತಾ ಐತೆ. ಮುಚ್ಚಬಾಯಿ, ಅವಳ ಹೆಣ ಬೀಳ್ಸಿ ಬೆಂಕಿ ಇಕ್ಕಿ ಬ್ಯಾಂಕ್ ಹಾಕಲ್ ತಿಥಿ ಮಾಡಕ್ ಬಂದಿದ್ದೀವಿ. ಅವಳ ಎದ್ಬರಕ್ ಅವಳೇನ್ ದೆವ್ವ ಏನಲ್ಲೇ? ಬಂದಿರೋದು ಅವಳ ಇಲ್ಲ ಅವ್ಳ ರೂಪ ದೆವ್ವನ ಗೊತ್ತಿಲ್ಲ. ಒಟ್ನಲ್ಲಿ ಕಿರಣ್ ಬೇಡಿ ಊರ್ ತುಂಬಾ ಹವಾ ಇಡ್ತಿರೋದಂತೂ ನಿಜ. ಯಾರು ನೀನು? ಓ, ನೀವೆಲ್ಲ ಕುರುಡ್ರ? ಕಣ್ಕಾಡ್ಸಲ್ವಾ? ನಾನು ಕಿರಣ್ ಬೇಡಿ. ಅವಳನ್ನು ಕೊಂದು ಸುಟ್ಟು ಬೂದಿ ಮಾಡಿದೀವಿ. ಅದೇ ಬೂದಿ ಬೆಂಕಿಯಾಗಿ ಈಗ ನಿಮ್ಮ ಮುಂದೆ ನಿಂತಿದೆ. ಅದೇನ್ ಮಾತಾಡ್ತೇವ? ಸತ್ತೋರ್ ಎದ್ ಬರಕಿದೇನೋ ವಿಟ್ಟತಾರೆ ಪಿಕ್ಚರ ಮಾಯ ಬಜಾರ್ ಸಿನಿಮಾನ. ಬೇಕಾದ್ರೆ ನೀನ್ ಡುಮ್ ಅನ್ಸ್ಬಿಡು, ನಾವ್ ಹೆಂಗ ಬದುಕೊಂಡ್ಬಿಡ್ತೀವಿ. ಆದ್ರೆ ನೀನು ಭೂತ ಅಲ್ಲ ಅಂತ ಮಾತ್ರ ಹೇಳವ, ಆಗ ಮಾತ್ರ ಸಮಾಧಾನ. ಹಾ, ಸಮಾಧಾನ ಮಾಡ್ಕೋ. ನಾನು ಅದಕ್ಕಿಂತನೂ ಕಡೆ. ದೆವ್ವ ಭೂತ ಕೊಡೋ ಟಾರ್ಚರು 10% ಆದ್ರೆ ಈ ಕಿರಣ್ ಬೇಡಿ ಕೊಡೋ ಟಾರ್ಚರು 100% ಔಟ್ ಅಂಡ್ ಔಟ್. ಗುಲಾಬ್ ಜಾಮ್. ಮಾತ್ಗೂ ಕಿರಣ್ ಬೇಡಿ ಅಂತ ಯಾಕೆ ಬಡ್ಕೋತೀಯ? ನಮ್ಮಿಂದ ಬಲಿಯಾದವಳು ಮತ್ತೆ ಬದುಕ್ ಬರಕ್ ಸಾಧ್ಯನೇ ಇಲ್ಲ. ಇದೇ ಮಾತನ್ನ ಪಬ್ಲಿಕ್ ಹೇಳಿ, ಪ್ರೆಸ್ಗೆ ಹೇಳಿ, ಟಿವಿಗೆ ಹೇಳಿ. ಕೊಡ್ರಿ ಸ್ಟೇಟ್ಮೆಂಟ್ ನ. ಕಿರಣ್ ಬೇಡಿನ ಕೊಂದಿದ್ದು ನಾವೇ ಅಂತ ಒಪ್ಕೊಳ್ಳಿ. ಇದ್ಯಾ ತಾಕತ್ತು? ನೀವ್ ಹೇಳಲ್ಲ, ನಾನ್ ಹೇಳಿಸ್ದೆ ಬಿಡಲ್ಲ. ಅದಕ್ಕೆ ಕಂಡ್ರು ನಾನ್ ಇಲ್ಲಿಗೆ ಬಂದಿರೋದು. ಓಸ್ಮಾ ಬಿನ್ ಲಾಡನ್ಗಿಂತ ಭಾರಿ ತಲೆ ಕಣವ ನಿಂದು. ತಲೆ ಎಲ್ಲ ಮಾತಾಡ್ಬೇಡ. ದಿಕ್ಕು ದೆಸೆ ಇಲ್ದಿರೋ ಜಾಗದಲ್ಲಿ ನಿನ್ ಹೆಣನ ಹೂತಾಕ್ಬಿಡ್ತೀವಿ. ನಾವೆಂತ ದೊಡ್ಡ ಮನುಷ್ಯರು ಗೊತ್ತಾ? ನೀವ್ ಯಾವ ಸೀಮೆ ದೊಡ್ಡ ಮನುಷ್ಯರಯ್ಯ? ಅಲ್ಲ, ನಿಮ್ಗೇನಾದ್ರೂ 2 ಕೊಂಬು, 4 ಕಾಲು, 10 ತಲೆ ಇದ್ದು 24 ಅಡಿ ಎತ್ತರ ಏನಾದ್ರೂ ಇದ್ದೀರಾ? ಇಲ್ವಲ್ಲ? ಹೇಯ್, ಮೆರಿಬೇಡ್ವೆ. ಅಂತ ಕಿರಣ್ ಬೇಡಿನೇ ಎದ್ದೇಳ್ದಂಗ್ ಮಲಗಿಸ್ಬಿಟ್ವಿ. ನಿನ್ನನ್ ಕಳ್ಸೋದು ನಮ್ಗೆ ಯಾವ ಲೆಕ್ಕನೆ? ಆದ್ರೆ ನೀವ್ ಅನ್ಕೊಂಡ್ ಹಾಗಲ್ಲ ನಾನು. ಆ ಕಿರಣ್ ಬೇಡಿದು ಬಾಲ್ಕನಿ ಭಾಷೆ, ಸ್ಟ್ಯಾಂಡರ್ಡ್ ಮಾತು. ಆದ್ರೆ ನಮ್ದು ಪಕ್ಕ ಗಾಂಧಿ ಕ್ಲಾಸು, ಚಪ್ಪರ್ ಡೈಲಾಗು. ಅದೇನೋ ಅಷ್ಟೇ, ಅವಳು ವಿಚಾರಿಸದ ಮೇಲ್ ಕೊಡ್ತಿದ್ಲು ಲಾಠಿಲಿ. ಆದ್ರೆ ನಮ್ದು ಮೊದಲು ಮಾಂಜ, ಆಮೇಲೆ ಮಾತು. ಅದು ಬೋಟ್ ಕಾಲಲ್ಲಿ. ಹೋಗೋಣ ಬರೋ, ಹೋಗೋಣ ಬಂದಿನೇನೋ. ಈ ಅಮ್ಮ ಬನ್ನಿ ಮಠದಲ್ಲಿ ಪಟಾಕಿ ಸಿಟ್ಟಂಗ್ ಸಿಡಿತಾವಳೆ. ನೋಡ್ತಾಯಿ, ನಮ್ ದೃಷ್ಟಿ ಬಿದ್ದು ಎಷ್ಟೋ ಜನ ಕೆಟ್ಟು ಎಕ್ಕುಟ್ಟೋಗಿ ನರ್ಕ ಸೇರ್ಕೊಂಡ್ಬಿಟ್ಟವ್ರೆ. ಅಷ್ಟೊಂದ್ ದರಿದ್ರ ನನ್ ಮಕ್ಕಳನ್ನ. ಹೊಡೆದ ಅಂದ್ರೆ ಗಾಳಿಗೆ ಹಾರೋಗ್ಬಿಡ್ತೀಯ. ಯಾರೇ ನೀನು? ನೀವು ಬೆನ್ಸ್ ಕಾರಲ್ಲಿ ಇಳಿಯೋ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಜೀವಕ್ಕೆ ಸ್ವಲ್ಪ ಅಪಾಯ ಆದ್ರೂ ಅದಕ್ಕೆ ನೀವೇ ಕಾರಣ ಅಂತ ರಾಜ್ಯಪಾಲರಿಂದ ರಾಷ್ಟ್ರಪತಿವರೆಗೂ ರೈಟಿಂಗ್ ಅಲ್ಲಿ ಬರೆದು ಕೊಟ್ಟಿದ್ದೀನಿ ರಾಜ. ನಾನು ಹುಟ್ಟಿದ್ದು ಬಳ್ಳಾರಿ. ನನ್ನನ್ನು ಸಾಕು ಬೆಳೆಸಿದ್ದು ಈ ನಮ್ಮ ಜನ. ನಾನಿಲ್ಲಿ ಬರೋದಕ್ಕೆ ಕಾರಣ ನೀವುಗಳೆಲ್ಲ ಮಾಡಿರೋ ಪಾಪ. ಈ ನನ್ನ ಕೈರೇಖಿನಲ್ಲಿ 4 ಜನರನ್ನ ಬಲಿ ತಗೋತೀನಿ ಅಂತ ಇದೆ. ಪುಣ್ಯಾತ್ಮರು ನೀವೇ ಇರ್ಬೇಕು. ಏನ್ ಫ್ಯಾಂಟಾಸ್ಟಿಕ್ ಆಗಿ ಮಾತಾಡ್ದೆ ಕಣವ. ಏ ಬಾಬತೆ, ನಂದು ಇವಳ್ದು ಒಂದೇ ಕ್ಯಾರೆಕ್ಟರ್ ಕಣ. ಜಾತ್ಕ ನಮ್ಮದು ಕೊಡ್ತಾ ಇದ್ದೇನಾ? ಬಿಡವಾ, ಕೈ ಮುಕ್ಕತ್ತೀನಿ. ಕಿರಣ್ ಬೇಡಿನ ಸಾಯಿಸಿ ಅವಳ ಹೆಸರನ್ನ ಅಳಸ್ ಹಾಕಿದೀವಿ ಅಂತ ತಿಳ್ಕೊಂಡಿರೋ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡಿ. ಗಾಳಿ ಪಟದ ಹಾಗೆ ಆಕಾಶದಲ್ಲಿ ಹಾರಾಡ್ತಿರೋ ಅವಳ ಹೆಸರನ್ನ ಉಳಿಸಿ ಎಲ್ಲರ ಉಸಿರನ್ನ ಇದೇ ಮಣ್ಣಲ್ಲಿ ಹೂತ್ ಹಾಕ್ಲಿಲ್ಲ ಅಂದ್ರೆ ನಾನು ಬಳ್ಳಾರಿ ಭಾಗ್ಯಲಕ್ಷ್ಮಿನೇ ಅಲ್ಲ ಕಂಡು.